ನಮಸ್ತೆ ಎಲ್ಲರಿಗೂ. ಕ್ಯಾಪ್ರಿಕಾನ್ ಮಕರ ರಾಶಿಯವರ ಆಗಸ್ಟ್ ತಿಂಗಳು ಹೇಗಿದೆ ನೋಡೋಣ. ಲೈನ್ ಪೋರ್ಟಲ್ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಜೀವನಕ್ಕೆ ಏನು ಬದಲಾವಣೆ ತರ್ತಿದೆ? ಒಂದಷ್ಟು ನೆಗೆಟಿವಿಟಿ ಇದೆ. ಯಾರೋ ನಿಮ್ಮನ್ನು ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಕೂಡ ಇದೆ. ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಕಾಮುಕರ ಅಟ್ಟಹಾಸ ಜಾಸ್ತಿ ಆಗುತ್ತೆ, ಅದ್ರ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಯಾರು ಬಿಟ್ಟು ಹೋದವ್ರ ಬಗ್ಗೆ ಮಕ್ಕಳು ತುಂಬ ಯೋಚನೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬ ಚೆನ್ನಾಗಾಗತ್ತೆ, ತುಂಬ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಮನೆ ಖರೀದಿ ಮಾಡುವಂಥ ಸಾಧ್ಯತೆಗಳು ಇದೆ. ನಿಮಗೆ ಟೋಟಲಿ ಒಂದು ರಕ್ಷೆ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಯಾರು ಚರ್ಚಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರ್ದು ಕಣ್ಣು ಆಪ್ರೇಷನ್ ಆಗುತ್ತೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಫ್ರೆಂಡ್ ಜೊತೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಪಿತ್ತಕೋಶ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ, ಲಿವರಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಳೆ ಫ್ರೆಂಡ್ಸ್ ರಿಯೂನಿಯನ್ ಆಗುವಂಥದ್ದು. ಹಳೆ ಪ್ರೊಫೈಲ್ ಯಾವುದೋ ಬಂದು ಹೋಗಿರುತ್ತೆ ನಿಮಗೆ ಮ್ಯಾರೇಜಿಗೆ, ಅದು ಮತ್ತೆ ಬಂದು ಅವ್ರ ಜೊತೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಕಾಮುಕರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸ್ಬೇಕು, ಇದ್ರ ಬಗ್ಗೆ ಒಂದಷ್ಟು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ಳುತ್ತೆ ಸೋಷಿಯಲ್ ಮೀಡಿಯಾಲಿ ಅನ್ನುವಂಥದ್ದು ಇದೆ. ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ. ನಿಮ್ಮ ಲಕ್ಕಿ ಕೀ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ಕಳೆದೋಗಿರೋ ಕೀ ಸಿಗುತ್ತೆ, ಲಕ್ ಅದೃಷ್ಟ ಆಗತ್ತೆ ಅನ್ನುವಂಥದ್ದು ಇದೆ. ಮತ್ತು ಒಂದಷ್ಟು ಭೌಗೋಳಿಕವಾಗಿ ಕೂಡ ಬದಲಾವಣೆಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ಡಿವೋರ್ಸಿಗೆ ಅಪ್ಲೈ ಮಾಡುವಂಥ ಸಾಧ್ಯತೆ ಇದೆ. ಡಿವೋರ್ಸಿಗೆ ಅಪ್ಲೈ ಮಾಡಿ ಒಂದು ಮಗು ಇವ್ರ ಹತ್ರ, ಮತ್ತೊಂದು ಮಗು ಅವ್ರ ಹತ್ರ, ಈ ಥರ ಹೋಗುವಂಥ ಸಾಧ್ಯತೆ ಇದೆ. ಬಟ್ ಇನ್ನೊಂದು ಗೈಡೆನ್ಸ್ ಪ್ರಕಾರ ಒಂದು ಸ್ವಲ್ಪ ದಿನ ಆದಮೇಲೆ ಅವ್ರು ಮತ್ತೆ ರಿಯೂನಿಯನ್ ಆಗ್ತಾರೆ ಅನ್ನುವಂಥದ್ದು ಇದೆ. ಯಾವುದೋ ಸೆಲೆಬ್ರಿಟಿ ಕಪ್ಪಲ್ಲು ದೂರ ಆಗಿದ್ರಲ್ಲ, ಡಿವೋರ್ಸ್ ಆಗಿದ್ದಂಥವ್ರು ಮತ್ತೆ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಇದೆ. ಅವ್ರು ಮತ್ತೆ ಒಂದಾಗಿ ಅವರಿಗೆ ಆದಷ್ಟು ಬೇಗ ಟ್ವಿನ್ಸ್ ಪಾಪು ಆಗುತ್ತೆ ಅನ್ನುವಂಥದ್ದು ಇದೆ. ಯಾರದು ಅಂತ ಯಾರೋ ಕೇಳ್ತಿದ್ದಾರೆ. ಸೊ ಎನ್ ಸಿ ನಿಮಗಿದ್ದಂಥ ನೆಗೆಟಿವಿಟಿ ದೂರ ಆಗುವಂಥ ಸಾಧ್ಯತೆ ಇದೆ. ನೀರಿನಲ್ಲಿ ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ, ಅದನ್ನು ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಕುಡಿಯುವಂಥ ನೀರಲ್ಲಿ ಇರ್ಬೋದು ಅಥವಾ ಸಮಥಿಂಗ್ ನಿಮ್ಮ ಆರೋಗ್ಯದಲ್ಲಿ ಇರ್ಬೋದು, ಸಮಥಿಂಗ್ ಏನೋ ಹುಳಗಳು ಇದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಒಂದು ಜಿರಾಫೆ ಹತ್ಯೆ ಕೇಸ್ ಹೆಚ್ಚಿನ ಬೆಳವಣಿಗೆನ ತಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ವೈ ಜಿರಾಫೆ ಗೊತ್ತಿಲ್ಲ, ಸದ್ಯಕ್ಕೆ ಜಿರಾಫೆ ಎನರ್ಜಿ ಇದೆ ಇಲ್ಲಿ. ಮತ್ತು ಯಾವುದೋ ಒಂದು ದೇಶಕ್ಕೆ ಜಿರಾಫೆಗಳ ನಾಡು ಅಂತ ಹೆಸರು ಬರಬಹುದು. ಮದುವೆ ವಿಚಾರದಲ್ಲಿ ಯಶಸ್ಸು ಬರುವಂಥ ಸಾಧ್ಯತೆ ಇದೆ, ಕ್ಲಾರಿಟಿ ಬರುವಂಥ ಸಾಧ್ಯತೆ ಇದೆ, ರಿಲೇಷನ್ಶಿಪ್ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಯಾರೋ ಕಣ್ಣು ಮುಚ್ಚುತ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ್ದು ಆಯಸ್ಸನ್ನು ಕ್ಷೀಣ ಮಾಡೋದಕ್ಕೆ ಯಾರು ಪ್ರಯತ್ನ ಪಟ್ಟರು ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಸೀಕ್ರೆಟಾಗಿ ಗಿಫ್ಟು ಥರ ಮಾಡಿ ಮಕ್ಕಳು ಕೊಡ್ತಾರೆ ನಿಮಗೆ, ಅದು ನಿಮಗೆ ತುಂಬ ಖುಷಿ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಕೆಲಸ ಒಬ್ಬರೇ ಮಾಡೋಕ್ಕಾಗ್ದಿರ ಕಷ್ಟಪಡ್ತಾ ಇದ್ರಿ, ಅದಕ್ಕೆ ಅವರು ಯಾರೋ ನಿಮಗೆ ಇನ್ನೊಬ್ಬ ಪಾರ್ಟ್ನರ್ ಬರ್ತಾರೆ,
ಅವರಿಂದ ಆ ಕೆಲಸನ ಸುಲಭವಾಗಿ ಮಾಡಿ ಮುಗಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರನ್ನೋ ಇಲ್ಲ ಅನಿಸಿ ಅದನ್ನು ಡೆಡ್ ಬಾಡಿನ ಸಮಥಿಂಗ್ ಏನೋ ಆ ಥರದ್ದು ಸಾಗಿಸ್ತಾ ಇರೋ ಥರ ಕಾಣಿಸ್ತಾ ಇದೆ. ಆ ಥರ ಮಾಡಿರೋದು CCTVಲೆಲ್ಲ ಕ್ಯಾಪ್ಚರ್ ಆಗಿ ಅದು ಮುಂದಿನ ದಿನಗಳಲ್ಲಿ ಸಾಕ್ಷಿ ಸಮೇತ ಸಿಗುತ್ತೆ. ಆವಾಗ ಅವರಿಗೆ ಕಠಿಣ ಫೈನಲ್ ಆಗಿ ಏನು ಶಿಕ್ಷೆ ಇರುತ್ತೆ ಕಾನೂನಿನಲ್ಲಿ, ಆ ಫೈನಲ್ ಆಗಿ ಇರುವಂಥ ಶಿಕ್ಷೆ ಅವರಿಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಬಾವಿ ತೋಡಿಸ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಬಾವಿ ಒಳಗೂ ಕೂಡ ಸಾಕಷ್ಟು ರಹಸ್ಯಗಳು ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಹಿಡನ್ ಮೆಸೇಜಸ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಒಂದಷ್ಟು ಕಿಡ್ನಾಪ್ ಕೇಸ್ಗಳು ಕೇಳಲಿಕ್ಕೆ ಸಿಗುತ್ತೇನೋ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಎಚ್ಚರಿಕೆಯಿಂದ ಓಡಾಡಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ವಿದೇಶ ಪ್ರಯಾಣ ಹೋಗ್ತಾ ಇರೋರು ಸ್ವದೇಶಕ್ಕೆ ವಾಪಸ್ ಆಗ್ತಾರೆ ಅನ್ನುವಂಥದ್ದು ಇದೆ. ಮರಳುಗಾಡಿನಲ್ಲಿ ವಿಪರೀತವಾದಂಥ ಮಳೆಯಾಗಿ ಮರಳುಗಾಡು ಸಮುದ್ರದಂತಾಗತ್ತೆ ಅನ್ನುವಂಥದ್ದು ಇದೆ. ತುಂಬ ಕಷ್ಟಪಟ್ಟಿದ್ದೀರಾ, ನಿಮ್ಮ ಆಸೆ ಕನಸುಗಳೆಲ್ಲನೂ ಕೂಡ ತುಂಬ ಆಸೆ ಪಟ್ಟು ಇಟ್ಕೊಂಡಿದ್ದೀರಾ, ತುಂಬ ವರ್ಷದಿಂದ ಸಫರ್ ಮಾಡಿದ್ದೀರಾ. ಇನ್ನು ಮುಂದೆ ಆ ಸಫರಿಂಗ್ ಎಲ್ಲ ಹೋಯ್ತು, ಇನ್ನು ಮುಂದೆ ಚೆನ್ನಾಗಿರ್ತೀರಾ. ಒಂದು ಸ್ವಲ್ಪ ಕಣ್ಣೀರು ಹಾಕೋದನ್ನು ಕಮ್ಮಿ ಮಾಡ್ಕೊಳ್ಳಿ, ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ದುಡ್ಡಿನ ವಿಚಾರಕ್ಕೆ ನೆಗೆಟಿವಿಟಿ ಆಗಿದೆ, ಅದನ್ನು ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಕುರಿಗಳ ಸಾಕಣೆ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ದೇವರಿಗೆ ಕುರಿ ಬಿಟ್ಟು ಪೂಜೆನ ಮಾಡುತ್ತೀರಾ, ಅದೇನು ದೇವತಾ ಕಾರ್ಯ ಮಾಡ್ಕೊಂಬರ್ತೀರಾ, ಆ ಥರದ್ದು ಇದೆ. ಯಾರೋ ಒಬ್ಬರು ಒಂಟಿಯಾಗಿ ಇದ್ದವರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಬರೋದಕ್ಕೆ, ನೋಡೋದಕ್ಕೆ, ಅವರಿಗೆ ಒಳ್ಳೆಯದಾಗೋದಕ್ಕೆ ನೀವು ಕಾರಣಕರ್ತರಾಗಿದ್ದೀರಾ. ಆ ಕಾರಣಕ್ಕಾಗಿ ಯೂನಿವರ್ಸ್ ನಿಮ್ಮನ್ನು ಏನೇ ತಪ್ಪು ಮಾಡಿದ್ರೂ ಕ್ಷಮಿಸ್ತಾ ಇದೆ. ಅದರ ಅರ್ಥ ನೀವು ಮಾಡಿರೋ ಒಳ್ಳೆ ತಪ್ಪನ್ನೆಲ್ಲ ಅಥವಾ ತಪ್ಪನ್ನೇ ಮಾಡ್ತಾ ಹೋದರೆ ಪ್ರತಿ ಸಲ ಕ್ಷಮಿಸುತ್ತೆ ಅನ್ನುವಂಥದ್ದು ಏನೂ ಇಲ್ಲ. ಸೊ ಹಾಗಾಗಿ ನೀವು ಒಳ್ಳೆಯದನ್ನಷ್ಟೇ ಮಾಡಿ ಹೀಗೆ ಕೃತಜ್ಞತೆಯಿಂದ ಇರಿ ಅನ್ನುವಂಥದ್ದು ಇದೆ. ಕೆಲವು ಭೇಟಿಗಳು ನಿಷಿದ್ಧ, ಮಾಡ್ಕೊಬೇಡಿ. ಯಾರನ್ನೂ ಭೇಟಿಯಾಗಕ್ಕೆ ಹೋಗಬೇಡಿ, ಯಾವಾಗೂ ಹೋಗಬೇಡಿ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಅನ್ನುವಂಥದ್ದು ಇದೆ. ನಿಮಗೆ ಅಗತ್ಯ ಇಲ್ದಿರೋ ವ್ಯಕ್ತಿಗಳ ಬಗ್ಗೆ ನಿಮಗೆ ಜಗಳ ಆಡೋ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಒಂದಷ್ಟು ಸರಿಯಾದ ರೀತಿಲಿ ಪ್ರಯತ್ನ ಪಡಲಿಲ್ಲ ಅಂದರೆ ಯಾವ ಕೆಲಸಗಳು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಯಾರಿಗೋ ತೊಂದರೆ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಅವರಿಗೆ ಯಾರು ತೊಂದರೆ ಮಾಡ್ತಾರೋ ಅವರಿಗೆ ತೊಂದರೆ ಆಗತ್ತೆ ಅಂತ ಇದೆ ಇಲ್ಲಿ. ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಆಗಬಹುದು. ಬೇರೆಯವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗಿ ಆ ತೊಂದರೆ ನಿಮಗೆ ತೊಂದರೆಯಾಗಿ ಕಾಡುತ್ತೆ. ಹಾಗಾಗಿ ಸದ್ಯಕ್ಕೆ ಯಾರಿಗೂ ತೊಂದರೆ ಮಾಡೋಕ್ಕೆ ಹೋಗ್ದಿರ ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಂತ ಇರಿ ಈ ತಿಂಗಳು ಅನ್ನುವಂಥದ್ದು ಇದೆ. ಈ ತಿಂಗಳು ಹುಣ್ಣಿಮೆ, ಅಮಾವಾಸ್ಯೆ ಎರಡೂ ನಿಮಗೆ ತುಂಬ ಇಂಪಾರ್ಟೆಂಟ್. ಇದು ಕಳೆದ ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತೀರ, ತುಂಬ ಖುಷಿಯಾಗಿರ್ತೀರ. ಸತ್ಯ ಇದೆ, ತುಂಬ ಖುಷಿಯಾಗಿರ್ತೀರ, ತುಂಬ ಚೆನ್ನಾಗಿರ್ತೀರ. ಹೀಗೆ ಖುಷಿಯಾಗಿರಿ, ಚೆನ್ನಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿ ಹಬ್ಬನ ಆಚರಿಸಿ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. 3 ಜನ ಫ್ರೆಂಡ್ಸ್ ಎಲ್ಲೋ ಹೋಗಿ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತೀರಾ. ಹಾಗಾಗಿ 3 ಜನ ಹೋಗಬೇಡಿ ಎಲ್ಲಿಗೂ ಅನ್ನುವಂಥದ್ದು ಇದೆ.
ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಇದು 6ವರೆಗೂ ಹೀಲಿಂಗ್ ಹಾಕ್ತೀನಿ ನಾನು. ಹೀಲಿಂಗಲ್ಲಿ ನೋಡ್ಕೊಳ್ತಾ ಇರಿ. ನಿಮ್ಮ ದಾಸೆ ಏನಿದೆಯೋ ಅದನ್ನು ಕೇಳ್ಕೊಳ್ತಾ ಇರಿ, ಅದೆಲ್ಲವೂ ಕೂಡ ಈಡೇರುತ್ತೆ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಯಶಸ್ಸು ಸಿಗಲಿ. ಆದರೆ ಒಂದೇ ಒಂದು ಸಣ್ಣ ಸಲಹೆ ಏನು ಅಂದರೆ, ಒಂದು ವಾರ್ನಿಂಗ್. ಏನು ಅಂದ್ಕೊಂಡಿದ್ದೀರಾ, ಏನು ಆ್ಯಂಬಿಷನ್ ಇದೆ, ಅದು ಒಳ್ಳೆಯದಕ್ಕಿದೆಯಾ ಕೆಟ್ಟದಕ್ಕಿದೆಯಾ, ಅದರಿಂದ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ, ಇದ್ರ ಬಗ್ಗೆ ಗಮನನ ಕೊಡಿ. ನಿಮ್ಮ ಉದ್ದೇಶ ಒಳ್ಳೆಯದಾಗಿದೆ, ನಿಮಗೆ ಒಳ್ಳೆಯದೇ ಬಯಸುವಂಥ ಗುಣ ಇದೆ, ಅಥವಾ ನನ್ನ ಹೈಯೆಸ್ಟ್ ಗುಡ್ಡಿಗೆ ಇದಿದೆ ಅಂದರೆ ಖಂಡಿತವಾಗ್ಲೂ ಮುಂದುವರಿಸಿ, ಯಶಸ್ಸಾಗುತ್ತೆ. ಅದರಿಂದ ನಿಮಗೆ ತೊಂದರೆ ಇದೆ ಅಥವಾ ಅದರಿಂದ ಯಾರ್ದು ಜೀವನ ಹಾಳಾಗತ್ತೆ, ಯಾರಿಗೋ ತೊಂದರೆ ಆಗುತ್ತೆ ಅಂದರೆ ಅದನ್ನು ಯಾಕೆ ಮುಂದುವರಿಸ್ತೀರ? ಅದರ ಅಗತ್ಯ ಏನಿದೆ? ತಲೆ ಕೆಡಿಸ್ಕೊಳ್ಬೇಡಿ, ಆಯಿತಾ? ನಗ್ನಗ್ತಾ ಇರಿ, ಖುಷಿಯಾಗಿರಿ. ಈ ಜೀವನಕ್ಕೆ ನೀವು ಬಂದಿರೋದು ನಿಮ್ಮ ಲೈಫನ್ನು ಎಂಜಾಯ್ ಮಾಡೋದಕ್ಕೆ. ಹಾಗಂತ ಇನ್ನೊಬ್ಬರ ಜೀವನನ ಕಿತ್ಕೊಂಡು ಎಂಜಾಯ್ ಮಾಡೋರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಕೈಲಾಯ್ತಾ ಒಳ್ಳೇದು ಮಾಡಿ, ನಿಮ್ಮ ಜೀವನಕ್ಕೆ ಒಳ್ಳೇದು ಮಾಡಿಕೊಡ್ಬೇಕಾ ಅದ್ರ ಕಡೆ ಗಮನನ ಕೊಡಿ. ಯಾಕೆ ಅಂದರೆ ಇಷ್ಟು ವರ್ಷ ತುಂಬ ಸಫರ್ ಮಾಡಿದ್ದೀರಾ. ಮುಂದಿನ ದಿನಗಳು ತುಂಬ ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಚೆನ್ನಾಗಿದೆ. ಹಾಗಾಗಿ ನೀವು ಈಗ ತಾಳ್ಮೆಯಿಂದ ಕೆಲಸನ ಮಾಡಿ, ತಾಳ್ಮೆಯಿಂದ ಇರಿ, ದುಡಿಮೆನ ಮಾಡಿ, ಆರೋಗ್ಯನ ನೋಡ್ಕೊಳ್ಳಿ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬನ್ನಿ, ದುರಭ್ಯಾಸಗಳಿಂದ ಹೊರಗೆ ಬನ್ನಿ. ಮಿಕ್ಕಿದೆಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗತ್ತೆ. ಆರೋಗ್ಯ ಚೇತರಿಕೆನ ಮಾಡ್ಕೊಳ್ಳಿ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಓಕೆ, ಒಳ್ಳೆಯದಾಗಲಿ.
ಹಾಡಿಗೆ ಆತ್ಮ ರಾಮ ಆನಂದ ರಮಣ ಆ ಥರ ಹಾಡನ್ನು ಬರ್ತಿದೆ ಆ ಜ್ಯೋತಿ ನೋಡ್ತಿದ್ರು. ನಿಮ್ಮ ಆಸೆಗಳೆಲ್ಲ ಈಡೇರಲಿ, ಒಳ್ಳೆ ಆಸೆಗಳು ಮಾತ್ರ ಈಡೇರಲಿ. ಸೊ ಒಳ್ಳೆಯದಾಗಲಿ. ಓಂ ಶಾಂತಿ.